ಹಾಯ್ ಹಲೋ ನಮಸ್ಕಾರ ರೀ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮದುವೆ ಹಾಗೂ ಸಮಾರಂಭ ಸೀರೆಗಳಿಗೆ ಯಾವ ಥರನಾಗಿ ಗ್ರ್ಯಾಂಡ್ ಬ್ರೈಡಲ್ ಕುಚ್ಚನ್ನು ಹಾಕೋದಂತ ತೋರಿಸ್ತೀನಿ. ಹೇಗೆ ಹಾಕೋದಂತ ನೋಡೋಣ. ಅದಕ್ಕೆ ಏನು ಸಾಮಾನು ಬೇಕಂತ ತೋರಿಸ್ತೀನಿ, ನೋಡೋಣ ಬನ್ನಿ. ರಿಂಗ್ ಬೀಡ್ಸು, ಸ್ಮಾಲ್ ಬೀಡ್ಸು, ಗೋಲ್ಡನ್ ಕಲರ್ ಇವೆ ಎರಡೂ. 6 ಎಳೆ ದಾರನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ 2 ನೀಡಲ್ನ ಯೂಸ್ ಮಾಡ್ತಿದ್ದೀನಿ. ಒಂದು ಕ್ರೋಶಾ ಹಾಕೋಕ್ಕೆ ಮತ್ತು ಬೀಡ್ಸ್ ಆ್ಯಡ್ ಮಾಡೋಕ್ಕೆ. ಕ್ರೋಶಾ ಹಾಕೋಕ್ಕೆ 10 ನಂಬರು, ಬೀಡ್ಸ್ ಹಾಕೋಕ್ಕೆ 14 ನಂಬರ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. ಈಗ ಯಾವ ಥರನಾಗಿ ಹಾಕೋದಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಮೊದಲಿಗೆ ನಾವೇನು ದಾರನ ತೊಗೊಂಡಿರ್ತೀವಲ್ವ ಅದನ್ನು ಒಂದು ಬರಳಿಗೆ ಈ ಥರನಾಗಿ ಸುತ್ತಕೊಂಡು ರಿಂಗ್ ಬೀಡ್ಸನ್ನು ತೊಗೊಂಡು ಇಲ್ಲಿ 10 ನಂಬರ್ ಕ್ರೋಶಾ ಹಾಕೋಕ್ಕೆ 10 ನಂಬರ್ ನೀಡಲ್ನ ತೊಗೋತಾ ಇದ್ದೀನಿ. ರಿಂಗ್ ಒಳಗಡೆಯಿಂದ ದಾರನ ಸೂಜಿ ಸಹಾಯದಿಂದ ಎಳ್ಕೊಂಡ್ರೆ ಲಾಕ್ ಆಗುತ್ತೆ. 2 ಚೈನ್ ಹಾಕೋಬೇಕು. ಆಮೇಲೆ ಮತ್ತೆ ರಿಂಗ್ ಒಳಗಡೆ ಹಾಕಿ ದಾರನ ಎಳ್ಕೊಂಡ್ರೆ ಅದು ಸಿಂಗಲ್ ಕ್ರೋಶಾ ಆಗುತ್ತೆ. ಮತ್ತು ಸೂಜಿ ಮೇಲೆ ಒಂದು ಸತಿ ದಾರನ ತೊಗೊಂಡು ರಿಂಗ್ ಒಳಗಡೆ ಹಾಕಿ ಮತ್ತೆ ದಾರನ ಎಳ್ಕೊಂಡ್ರೆ 3 ಆಗುತ್ತೆ. ಮತ್ತು ಸೂಜಿ ಒಳಗಡೆ ಸೂಜಿ ಸೈನ್ ದಾರನ ಎಳ್ಕೊಂಡ್ರೆ 2, 2ರಲ್ಲಿ 1 ಈ ಥರನಾಗಿ ಡಬಲ್ ಕ್ರೋಶಾನ ಹಾಕೋಬೇಕು. ನೋಡಿ, ತುಂಬ ಈಸಿ ಇದೆ. ಸೂಜಿ ಮೇಲೆ ಒಂದು ಸತಿ ದಾರನ ತೊಗೊಂಡು ರಿಂಗ್ ಒಳಗಡೆ ಹಾಕಿದರೆ ದಾರನ ಎಳ್ಕೊಂಡ್ರೆ 3, ಆಮೇಲೆ ಮತ್ತೆ ಸೂಜಿ ಒಳಗಡೆ ದಾರನ ಹಾಕಿ ಮತ್ತೆ ದಾರನ ಎಳ್ಕೊಂಡ್ರೆ 2, ಆಮೇಲೆ 1 ಇದಕ್ಕೆ ಡಬಲ್ ಕ್ರೋಶಾ ಆಗುತ್ತೆ. ಸೂಜಿ ಮೇಲೆ ದಾರನ ತಗೊಳ್ದೆ ಹಾಗೆ ಹಾಕಿದರೆ ಅದು ಸಿಂಗಲ್ ಕ್ರೋಶಾ ಆಗುತ್ತೆ. ಸೂಜಿ ಮೇಲೆ 2 ಸತಿ ದಾರನ ಹಾಕಿ ದಾರನ ಎಳ್ಕೊಂಡು 4, 4ರಲ್ಲಿ 3, 2, 1 ಈ ಥರನಾಗಿ ಹಾಕ್ಕೊಂಡ್ರೆ ಅದು ತ್ರಿಬಲ್ ಕ್ರೋಶಾ ಆಗುತ್ತೆ. ನಾನಿಲ್ಲಿ ಡಬಲ್ ಕ್ರೋಶಾನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನಾನು ರಿಂಗ್ ಸ್ವಲ್ಪ ಸೈಜ್ ದೊಡ್ಡದಿದೆ ಅಂತ 25 ಡಬಲ್ ಕ್ರೋಶಾನ ಹಾಕೋತಾ ಇದ್ದೀನಿ. ನಿಮ್ಮದು ರಿಂಗ್ ಸೈಜ್ ಯಾವುದಿರುತ್ತೆ ಅದನ್ನು ನೋಡಿ ಹಾಕ್ಕೊಳ್ಳಿ. ಸಣ್ಣದಿತ್ತಂದರೆ 20 ಹಾಕೋಬೋದು, ನಡೆಯುತ್ತೆ. ದೊಡ್ಡದಿತ್ತಂದರೆ 25 ಹಾಕೋಬೇಕು. ನಾನಿಲ್ಲಿ ಹಾಫ್ ಅಷ್ಟೇ ಹಾಕೋತಾ ಇದ್ದೀನಿ. ಡಬಲ್ ಕ್ರೋಶಾನ ಹಾಫ್ ಅಷ್ಟೇ ಹಾಕೋತಾ ಇದ್ದೀನಿ. ಅಂದರೆ ಇನ್ನು ಹಾಫ್ ಜಾಗದಲ್ಲಿ ಕುಚ್ಚನ್ನು ಹಾಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪನೂ ವಿಡಿಯೋನ ಸ್ಕಿಪ್ ಮಾಡಿಲ್ಲ, ಹಾಗೆ ತೋರಿಸಿದ್ದೀನಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಅದಕ್ಕೋಸ್ಕರ ನೀವು ಸಹಿತ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ, ಅಂದರೆ ನಿಮಗೆ ತಿಳಿಯುತ್ತೆ. ಅದಕ್ಕೋಸ್ಕರ ಡಿಸೈನ್ ಅಂತೂ ತುಂಬ ಗ್ರ್ಯಾಂಡಾಗಿಯೇ ಬರುತ್ತೆ ಅದು. ಇನ್ನೊಮ್ಮೆ ಹೇಳ್ತೀನಿ, ಸೂಜಿ ಮೇಲೆ ಒಂದು ಸತಿ ದಾರನ ಹಾಕ್ಕೊಂಡು ರಿಂಗ್ ಒಳಗಡೆ ಹಾಕಿ ದಾರನ ಎಳ್ಕೊಂಡ್ರೆ 3 ಆಗುತ್ತೆ. ಮತ್ತು ಸೂಜಿ ಮೇಲೆ ದಾರನ ತಗೊಂಡು ಮತ್ತು ದಾರನ ಎಳ್ಕೊಂಡ್ರೆ 2, ಆಮೇಲೆ 1 ಇದಕ್ಕೆ ಡಬಲ್ ಕ್ರೋಶಾ ಅಂತ ಕರೀತಾರೆ. ಈಗ 25 ಆಗ್ತಾ ಬಂತು. ಇವಾಗ 25 ಕಂಪ್ಲೀಟ್ ಆಯಿತು. ನಾನೇನು ಮಾಡಿದೆ ಅಂದರೆ ಒಂದು ಚೈನ್ ಹಾಕ್ಕೊಂಡು ಕಂಪ್ಲೀಟ್ ಮಾಡಿಕೊಂಡೆ. ಇವಾಗ ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ಸ್ ಹಾಕ್ಕೊಳ್ಳೋದು ಸ್ವಲ್ಪ ಸ್ಲೋ ಆಗಿ ಆಗುತ್ತೆ, ಯಾಕಂದರೆ ಒಂದೊಂದೇ ಬೀಡ್ಸ್ನ ನೋಡ್ತಾ ನಿಧಾನವಾಗಿ ಆ್ಯಡ್ ಮಾಡ್ಕೋಬೇಕಲ್ವ. ಅದಕ್ಕೋಸ್ಕರ ನಾನಿಲ್ಲಿ 14 ನಂಬರ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಅಂತ ನಾನು ಒಮ್ಮೆಲೆ 4 ಬೀಡ್ಸನ್ನು ತೊಗೊಂಡೆ. ಆಮೇಲೆ ನೀವು ಒಂದೇ ಬೀಡ್ಸನ್ನು ಹಾಕೋಬೇಕು ಸೂಜಿ ಒಳಗೆ. ರಿಂಗನ್ನು ಸ್ವಲ್ಪ ಬಿಗಿಯಾಗಿ ಹಿಡ್ಕೋಬೇಕು. ನಾವು ವೇನಲ್ಲಿ ಡಬಲ್ ಕ್ರೋಶಾ ಹಾಕ್ಕೊಂಡಿರ್ತೀವಲ್ವ ಅದ್ರ ಗ್ಯಾಪ್ದಲ್ಲಿ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಆಮೇಲೆ ಒಂದು ಬೀಡನ್ನು ಹಾಕೋಬೇಕು. ಇವಾಗ ಒಂದು ಬೀಡ್ ಹಾಕೋಬೇಕು. ಮತ್ತು ಸಿಂಗಲ್ ಕ್ರೋಶಾ ಅಂದರೆ ಡೈರೆಕ್ಟು ಏನಲ್ಲಿ ನಾವು ಡಬಲ್ ಕ್ರೋಶಾ ಹಾಕ್ಕೊಂಡು ಅಲ್ಲಿ ಗ್ಯಾಪ್ ಇರುತ್ತಲ್ವ ಅದ್ರ ಮಧ್ಯದಲ್ಲಿ ಡೈರೆಕ್ಟ್ ಹಾಕಿದರೆ ಡೈರೆಕ್ಟ್ ದಾರನ ಎಳ್ಕೊಂಡ್ರೆ ಅದು ಸಿಂಗಲ್ ಕ್ರೋಶಾ ಆಗುತ್ತೆ. ಮತ್ತೆ ಒಂದು ಬೀಡು, ಪ್ರತಿ ಗ್ಯಾಪಿಗೆ ಒಂದೊಂದು
ಒಂದು ಬೀಡನ್ನು ಹಾಕೋತಾ ಹೋಗಬೇಕು. ಇದು ಬೀಡ್ ಹಾಕೋದು ಸ್ವಲ್ಪ ಟೈಮ್ ತಗೊಳುತ್ತೆ, ಇಲ್ಲಾಂದರೆ ರಿಂಗಿಗೆ ಕ್ರೋಶ ಹಾಕೋದು ತುಂಬ ಫಾಸ್ಟಾಗಿ ಆಗುತ್ತೆ. ನೋಡಿ, ಈ ಥರನಾಗಿ ಡೈರೆಕ್ಟ್ ದಾರನ ಎಳ್ಕೊಂಡು ಸಿಂಗಲ್ ಕ್ರೋಶ ಹಾಕೋಬೇಕು. ಆಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋಬೇಕು. ಇದೇ ಫುಲ್ ಹಾಫ್ ರಿಂಗಿಗೆ ನಾವೆಷ್ಟು ಕ್ರೋಶ ಹಾಕ್ಕೊಂಡಿದ್ದೀವಲ್ವ ಅಷ್ಟು ಬೀಡ್ಸನ್ನು ಹಾಕೋತಾ ಹೋಗಬೇಕು. ಇದು ಸಹಿತ ನಾನು ಪೂರ್ತಿಯಾಗಿಯೇ ತೋರಿಸಿದ್ದೀನಿ ನಿಮಗೆ, ಅರ್ಥ ಆಗಲಿ ಅಂತ. ಸ್ವಲ್ಪ ನಿಧಾನವಾಗಿಯೇ ಹಾಕಿದ್ದೀನಿ, ನಿಮಗೆ ಈಸಿ ಆಗಲಿ ಅಂತ ಅರ್ಥ ಆಗೋಕ್ಕೆ. ನೋಡಿ, ಅಲ್ಲಿ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಡೈರೆಕ್ಟು ಸೂಜಿನ ಹಾಕಿ ಈ ಥರ ಒಂದು ಸಾರಿ ದಾರನ ಎಳ್ಕೊಂಡ್ರೆ ಸಿಂಗಲ್ ಕ್ರೋಶ ಆಯಿತು. ಇವಾಗ ಬೀಡ್ ಹಾಕ್ಕೊಳ್ಳೋಣ. ಇದೇ ಥರನಾಗಿ ಫುಲ್ ರಿಂಗಿಗೆ ಹಾಕುತ್ತಾ ಹೋಗಬೇಕು. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೋಡೋಕ್ಕೆ ಈಸಿ ಆಗುತ್ತೆ. ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಯಾವ ಥರದ ಕ್ರೋಶ ಕುಚ್ಚು ಡಿಸೈನ್ಸ್ ಬೇಕಂತಲೂ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಯಾವ ಥರ ಕುಚ್ಚು ಬೇಕು, ಬೀಡ್ಸ್ ಕುಚ್ಚು, ಬೇಬಿ ಕುಚ್ಚು, ಹಾಗೆ ಕ್ರೋಶ ಕುಚ್ಚು, ನಿಮಗೆ ಯಾವ ಥರನಾದಂಥ ಕುಚ್ಚು ಬೇಕಂತ ತಿಳಿಸಿದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಈ ವಿಡಿಯೋದಲ್ಲಿ ಏನಾದರೂ ಯಾವ ಥರ ಮಾಡಬೇಕು ಅಂತ ನೀವೇನಾದರೂ ಸಜೆಷನ್ ಕೊಡೋದಾದರೂ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪ್ರೂವ್ ಮಾಡ್ಕೊತೀನಿ. ಹೀಗೆ ಫುಲ್ ರಿಂಗ್ ನಾವೇನು ಡಬಲ್ ಕ್ರೋಶ ಹಾಕೊಂಡಿರ್ತೇವಲ್ವ ಅದ್ರ ಗ್ಯಾಪ್ದಲ್ಲಿ ಒಂದೊಂದೇ ಗೋಲ್ಡನ್ ಕಲರ್ ಬೀಡ್ಸನ್ನು ಆ್ಯಡ್ ಮಾಡ್ಕೋತಾ ಹೋಗಬೇಕು. ಇದಕ್ಕೆ ಹಾಕೋಕ್ಕೆ 2 ಅಥವಾ 3 ಅವರ್ಸ್ ಬೇಕಾಗುತ್ತೆ. 2-3 ಅವರ್ಸಲ್ಲಿ ಫುಲ್ ಗ್ರ್ಯಾಂಡ್ ಆಗಿರುವಂಥ ಕುಚ್ಚು ರೆಡಿ ಆಗುತ್ತೆ. ಮದುವೆ ಸೀರೆಗಂತೂ ತುಂಬ ಚೆನ್ನಾಗಿಯೇ ಇರುತ್ತೆ. ಇವಾಗ ಯುಗಾದಿ ಹಬ್ಬ ಬಂತು, ಅದಕ್ಕೂ ಕೂಡ ಈ ಥರದ ಕುಚ್ಚನ್ನು ಹಾಕೋಬೋದು. ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಿದರೆ ನಿಮಗೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪನೂ ಸ್ಕಿಪ್ ಮಾಡಿದೆ ವಿಡಿಯೋನ ನಿಮಗೆ ತೋರಿಸಿದ್ದೀನಿ. ಇವಾಗ ಮುಗೀತು, ಲಾಸ್ಟಿಗೆ ಲಾಕ್ ಮಾಡ್ಕೋಬೇಕು. ಇವಾಗ ನಿಮಗೆ ಎರಡನೇದು ತೋರಿಸ್ತಿದ್ದೀನಿ ಈಸಿ ಆಗಿ ಗೊತ್ತಾಗಲಿ ಅಂತ. ಮತ್ತೆ ರಿಂಗ್ ಬೀಡ್ಸನ್ನು ತೊಗೊಂಡು 7 ಎಳೆ ದಾರನ ತೊಗೊಂಡಿದ್ದೀನಿ. 6 ಅಥವಾ 7 ಎಳೆ ದಾರನ ತೊಗೋಬೇಕು. 25 ಡಬಲ್ ಕ್ರೋಶನ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಸ್ಪೀಡಾಗಿಯೇ ತೋರಿಸ್ತಿದ್ದೀನಿ ನಿಮಗೆ. ವಿಡಿಯೋನ ಪೂರ್ತಿಯಾಗಿ ನೋಡಿ.
ಇವಾಗ ಕಂಪ್ಲೀಟ್ ಆಯಿತು. ಇವಾಗ ಒಂದೊಂದೇ ಬೀಡ್ಸನ್ನು ಗ್ಯಾಪ್ನಲ್ಲಿ ಹಾಕುತ್ತಾ ಹೋಗಬೇಕು. ಇವಾಗ ಇದು ಕೂಡ ಕಂಪ್ಲೀಟ್ ಆಯಿತು. ದಾರನ ಕಟ್ ಮಾಡ್ಕೊಂಡು ಈ ಥರನಾಗಿ ದಾರನ ಸೂಜಿಯಿಂದ ಎಳ್ಕೊಂಡು ಒಂದು ನಾಟ್ ಹಾಕ್ಕೊಂಡ್ರೆ ನಾಟು ಬಿಗಿ ಆಗುತ್ತೆ. ಈ ಥರ ಕಾಣಿಸುತ್ತೆ ನೋಡಿ. ಈ ಥರ ಎಲ್ಲನೂ ಹಾಕ್ಕೊಂಡಿದ್ದೀನಿ ನಾನು. ಇವಾಗ 75 ಎಳೆ ದಾರನ ಸುತ್ತಿ ಕಟ್ ಮಾಡ್ಕೊಂಡು ಐರನ್ ಮಾಡಿ ದಪ್ಪ ಸೂಜಿ ಒಳಗೆ ಸೇರಿಸಿಟ್ಕೊಂಡಿದ್ದೀನಿ. ಹಾಗೆ ಜರಿ ಥ್ರೆಡನ್ನು ಸಣ್ಣ ಸೂಜಿ ಒಳಗೆ ಸೇರಿಸಿಟ್ಕೊಂಡಿದ್ದೀನಿ. ಇವಾಗ ಕುಚ್ಚನ್ನು ಹಾಕೊಳ್ಳೋದು. ಈ ಥರನಾಗಿ ಏನು ಗ್ಯಾಪ್ ಇರುತ್ತಲ್ವ ಅದರಲ್ಲಿ ಕುಚ್ಚನ್ನು ಹಾಕೋತಾ ಇದ್ದೀನಿ. ಕರೆಕ್ಟಾಗಿ ಕುಚ್ಚನ್ನು ಬಿಗಿಯಾಗಿ ಹಿಡ್ಕೊಂಡ್ರೆ ಕರೆಕ್ಟಾಗಿ ಕಾಣುತ್ತೆ. ಇಲ್ಲ ಅಂದರೆ ಕುಚ್ಚು ಲೂಸ್ ಆದರೆ ಚೆನ್ನಾಗಿ ಕಾಣಲ್ಲ, ಬೇಗನೆ ಬಿಚ್ಚಿ ಹೋಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಬಿಗಿಯಾಗಿಯೇ ಹಾಕೋಬೇಕು. ಈ ಥರನಾಗಿ ಹಾಕಿ ಕೆಳಗಡೆಯಿಂದ ಎಳ್ಕೊಂಡ್ರೆ ಕುಚ್ಚು ಜರಿ ಥ್ರೆಡು ಬಿಗಿ ಆಗುತ್ತೆ. ಇವಾಗ ನಿಮ್ಗೆ ಯಾವ ಸೈಜಿಗೆ ಬೇಕಲ್ವ ಆ ಸೈಜಿಗೆ ಕಟ್ ಮಾಡ್ಕೊಂಡ್ರೆ ಆಯಿತು. ನಿಮಗೆ ಇನ್ನೊಂದು ಅರ್ಥ ಆಗಲಿ ಅಂತ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಥರನಾಗಿ ಮೊದಲು ಯಾವ ಥರನಾಗಿ ಮಾಡ್ಕೊಂಡಿದ್ವಲ್ವ ಅದೇ ಥರನಾಗಿ ಕುಚ್ಚನ್ನು ಹಾಕೋಬೇಕು ಜರಿ ಥ್ರೆಡ್ ಸಹಾಯದಿಂದ. ನಿಮಗೆ ಕುಚ್ಚು ಇನ್ನೂ ದಟ್ಟವಾಗಿ ಬೇಕಾದರೆ ದಾರನ ಇನ್ನೂ ಜಾಸ್ತಿ ತೊಗೋಬೋದು, 87 ದಾರನ ತೊಗೋಬೋದು.
ಇವಾಗ ನಿಮ್ಗೆ ಯಾವ ಸೈಜಿಗೆ ಬೇಕಲ್ವ ಆ ಸೈಜಿಗೆ ಕಟ್ ಮಾಡಿಕೊಂಡ್ರೆ ಆಯಿತು. ಇವಾಗ ಎಲ್ಲವೂ ಕುಚ್ಚುಗಳು ರೆಡಿ ಆದವು. ನಾನಿಲ್ಲಿ 2.5 ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ಪ್ರತಿಯೊಂದು ಕುಚ್ಚನ್ನು ಅಟ್ಯಾಚ್ ಮಾಡ್ಕೊತಾ ಹೋಗಬೇಕು. ಇಲ್ಲಿ ನಾನು ಸೇಮ್ ಕಲರ್ ದಾರನ ತೊಗೊಂಡಿದ್ದೀನಿ. ಕಾಟನ್ ದಾರನ ತೊಗೊಂಡು 2.5 ಇಂಚ್ ಗ್ಯಾಪ್ ಏನಿದೆ ಅಲ್ವಾ ಅದರಲ್ಲಿ ನಾವು ರೆಡಿ ಮಾಡಿಕೊಂಡಂಥ ಕುಚ್ಚನ್ನು ಈ ತೆರನಾಗಿ ಸಣ್ಣ ಸೂಜಿ ಸಹಾಯದಿಂದ ಈ ಥರ ಹೊಲ್ಕೊತಾ ಹೋಗಬೇಕು. ಸೇಮ್ ಕಲರ್ ದಾರನೇ ತೊಗೋಬೇಕು. ಕಾಟನ್ ದಾರ ಇಲ್ಲ ಅಂತಾದರೆ ಸಿಲ್ಕ್ ದಾರನ 2 ಎಳೆ ಅಂದರೆ 4 ಎಳೆ ದಾರವನ್ನಾಗಿ ಮಾಡಿಕೊಂಡು ಬಿಗಿಯಾಗಿ ಒಂದು ಕೈಯಿಂದ ಹಿಡಿದು ಇನ್ನೊಂದು ಕೈಯಿಂದ ಹೊಲ್ಕೊತಾ ಹೋಗ್ಬೋದು. ಬೇಕಾದರೆ ಸ್ವಲ್ಪ ಗ್ಲೂನು ಹಾಕೋಬೋದು. ನಾನಿಲ್ಲಿ ಗ್ಲೂ ಹಾಕಿಲ್ಲ, ಬಿಗಿಯಾಗಿಯೇ ಹೊಲಿತಿದ್ದೀನಿ. ಅದಕ್ಕೋಸ್ಕರ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸ್ವಲ್ಪ ಗ್ಲೂ ತೊಗೊಂಡು ಅಂಟಿಸಿದರೆ ಆಗುತ್ತೆ, ಅದು ಬಿಗಿಯಾಗಿ ಕೂತ್ಕೊಳ್ಳುತ್ತೆ. ಇದೇ ತೆರನಾಗಿ ಪ್ರತಿಯೊಂದು ಕುಚ್ಚನ್ನು 2.5 ಇಂಚಿನಷ್ಟು ಗ್ಯಾಪ್ ಬಿಟ್ಟು ಹಾಕೋತಾ ಹೋಗ್ಬೋದು. ಇಲ್ಲ ನಿಮಗೆ ಇನ್ನೂ ಸ್ವಲ್ಪ ದಟ್ಟವಾಗಿ ಬೇಕಂದರೆ 2 ಇಂಚ್ ಗ್ಯಾಪ್ ಬಿಟ್ಟು ಹಾಕೋತಾ ಹೋಗ್ಬೋದು. ಈ ತೆರನಾಗಿ ನಾವು ಬ್ರೈಡಲ್ ಕುಚ್ಚನ್ನು ಹಾಕೋಬೋದು. ಸೀರೆಗೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಹಾಗೆ ಚೆನ್ನಾಗಿಯೂ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಫುಲ್ ಸಾರಿಗೆ ಇದೇ ಥರನಾಗಿ ಸಣ್ಣ ಸೂಜಿಯಿಂದ ಕಾಟನ್ ದಾರದಿಂದ ಈ ಥರ ಅಟ್ಯಾಚ್ ಮಾಡ್ಕೊತಾ ಹೋಗಬೇಕು. ತುಂಬ ಸಿಂಪಲ್ಲಾಗಿ ಹಾಕೋಬೋದು. ಮದುವೆ ಹಾಗೂ ಸಮಾರಂಭಗಳಿಗೆ ಈ ಥರ ಕುಚ್ಚನ್ನು ಹಾಕೋದ್ರಿಂದ ತುಂಬ ಸೀರೆ ಲುಕ್ಗೆ ಚೇಂಜ್ ಆಗುತ್ತೆ. ನೀವು ಒಂದ್ಸರಿ ಈ ಕುಚ್ಚನ್ನು ಟ್ರೈ ಮಾಡಿ ಹೇಗನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಹೆಚ್ಚು ಹೊಸ ವಿಡಿಯೋಗಳು ಬರುತ್ತೆ, ನಿಮಗೆ ನೋಡೋಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಪೂರ್ತಿ ಸೀರೆಗೆ ಹಾಕಿದ ಮೇಲೆ ಈ ಥರನಾಗಿ ಕಾಣಿಸುತ್ತೆ ನೋಡಿ ಡಿಸೈನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಆಲ್, ಟೇಕ್ ಕೇರ್.